ಬಾಫ್ ಕಟ್ ಗೈಸ್. ನೋಡಿ ಗೈಸ್ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಮಾಡಿದ್ ನಾನು ಮುತ್ತವಳಿಗ. ಹ್ಯಾಪಿ ಬರ್ಡೇ ಟು ಯು. ನೀ ತಾನೇ ಕಾರಣ ತಲೆ ಗಿರಾ 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 ತಲೆ ಗಿರಾ 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 ತಲೆ ಗಿರಾ 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 ತಲೆ ಗಿರಾ ಗಿರಾ ಗಿರಾ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಏಕ್ಷಾ ತ್ವಿಷಿ ಯೂಟ್ಯೂಬ್ ಚಾನೆಲ್. ಇನ್ನು ನೀವು ನೋಡ್ತಿರೋ ಹಾಗೆ ತ್ವಿಷಿಮನ ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಎನರ್ಜಿ ಫುಲ್ ಡ್ರೈನ್ ಔಟ್ ಆಗಿಬಿಡುತ್ತೆ. ಏಕ್ಷಾ ಅಂತೂ ಈಸಿಯಾಗಿ ಮೇಕಪ್ ಮಾಡಿಸ್ಕೊಬಿಡ್ತಾಳೆ. ಯಾಕಂದರೆ ಅವಳಿಗೆ ಡೇ ಒನ್ ಅಂದರೆ ಅವಳು ಚಿಕ್ಕವಳಿದ್ದಾಗಿಂದನೂ ಮೇಕಪ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಇದೆ. ಸೊ ನನಗೆ ಅವಳನ್ನ ರೆಡಿ ಮಾಡೋದು ಅಷ್ಟೇನು ಕಷ್ಟ ಅನಿಸಲ್ಲ. ಇನ್ನು ತಮ್ಮನೇನಲ್ಲಿ ನೋಡ್ದಂಗೆ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ. ಸೊ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಹೊರಟಿದ್ದೀವಿ. ಬರ್ಡೇ ಬಾಯ್, ಹ್ಯಾಪಿ ಬರ್ಡೇ. ಮನೆಗೆ ಬಂದು ಬಿಡಿಸ್ತೀನಿ ಬಿಡಮ್ಮ. ತ್ವಿಷಿಮಾ ನೋಡಿ, ತ್ವಿಷಿಮಾ ಡೆಕೋರೇಷನ್ ಮಾಡೋಣ ಅನ್ಕೊಂಡ್ವಿ. ಹೋಗೋಣ ಬನ್ನಿ. ಫೈನಲಿ ಹೊರಟಿದ್ದೀವಿ. ಗೈಸ್ ನಿಮಗೆ ಇಂದ ಡೆಕೋರೇಷನ್ ಕಾಣಿಸ್ತಾ ಇದೆ. ಮುಚ್ಕೊಂಡು ಕೂತ್ಕೊ, ಏನು ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ಇನ್ನೂ ಏನೋ 2 ಸರ್ಪ್ರೈಸ್ ಇದೆ, ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ಸೊ ಕಾರ್ದು ಗ್ಲಾಸ್ ಏನೋ ಉರ್ಸ್ಕೊತಿದ್ದಾರೆ. ಈಗ ಒಂದು 2 ಮಿನಿಟ್ಸ್ ಹೊಡ್ತೀವಿ. ಅಲ್ಲೋಗಿ ಅವರಿಗೆ ಗಿಫ್ಟ್ ಏನಾದರೂ ಕೊಡ್ಸೋಣ, ತುಂಬ ದಿವಸದಿಂದ ಏನೋ ಕೇಳ್ತಾಯಿದ್ರು, ಕೊಡ್ಸೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಸ್ಪೆಕ್ಸ್ ಮತ್ತು ವಾಚ್ ಅಷ್ಟೇ ಕೇಳ್ತಾ ಇದ್ದಿದ್ದು, ಇನ್ನೇನು ಇಲ್ಲ. ಅದಕ್ಕೆ ಗ್ಲಾಸ್ ಫಿಟ್ ಇದು ಗೈಸ್, ಇವತ್ತಿಂದು ಫಿಟ್ ಕಾರ್ಡ್ ಸೆಟ್ ಹಾಕಿದ್ದೀನಿ. ಯಕ್ಷಂಗೆ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ. ತ್ವಿಷಿಮಗೆ ಫ್ರಾಕ್ ಹಾಕಿದ್ದೀನಿ, ಕ್ಯೂಟಾಗಿ ಕಾಣ್ತಾ ಇದ್ದಾಳೆ. ಸೂಪರ್ ಆಗಿದ್ದಾಳೆ ತ್ವಿಷಿಮನು. ಹಂಗೆಲ್ಲ ಅಕ್ಕ ತಂಗಿರೆ ಕಾಂಪಿಟೇಷನ್ ಮಾಡಬಾರ್ದು. ಬಾ 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 ಬಾ. ಫೈನಲಿ ಟೆಂಪಲ್ ರೀಚ್ ಆಗಿದ್ದೀವಿ. ಬನ್ನಿ ದರ್ಶನ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಇನ್ನು ನಾವು ಫಸ್ಟ್ ಟೆಂಪಲ್ ಹೋಗಿದ್ವಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ದೇವ್ರ ಆಶೀರ್ವಾದದ ಮುಂದೆ ಬೇರೆ ಏನೂ ದೊಡ್ಡದಲ್ಲ ಅಂತ ನನ್ನ ಅಭಿಪ್ರಾಯ. ದೇವರಿದ್ದರೆ ನಮಗೆ ಯಾರು ಕೆಟ್ಟದ್ದು ಬಯಸಿದ್ರು ಅಥವಾ ನಮ್ಗೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ಇದ್ರೂ ಅವರೇ ಕಾಪಾಡೋದು, ಬೇರೆ ಯಾರೂ ಅಲ್ಲ ಅನ್ನೋದು ನನ್ನ ನಂಬಿಕೆ. ಸೊ ಫಸ್ಟು ನಾನು ಅವರಿಗೆ ದೇವರ ಆಶೀರ್ವಾದ ಸಿಗಲಿ ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದೆ. ಇದ್ರ ಮೇಲೆ ನೆಕ್ಸ್ಟ್ ಏನಿದ್ರು ಸೆಲೆಬ್ರೇಷನ್ ಎಲ್ಲ. ಸೊ ಬನ್ನಿ ಹೋಗೋಣ. ಅಲ್ಲಿ ಇಡ್ಸ್ಕೊಳ್ಳಲ್ಲ ಬಿಡು ಮಗ್ನೆ. ಇದು ಒಂದು ಮ್ಯಾಂಡೇಟ್ರಿ ಸೆಲ್ಫಿ ಕೂಡ ಮುಗೀತು. ಸೊ ದೇವಸ್ಥಾನ ಮುಗಿಸ್ಕೊಂಡು ಈಗ ಲೆನ್ಸ್ ಕಾರ್ಟ್ ಮತ್ತು ಟೈಟನ್ ವರ್ಲ್ಡ್ಗೆ ಬಂದಿದ್ದೀವಿ. ನೋಡೋಣ ಬನ್ನಿ. ಸೊ ಟೈಟನ್ ವರ್ಲ್ಡ್ಗೆ ಹೋಗಿ ತುಂಬ ಕಲೆಕ್ಷನ್ಸ್ ಚೆಕ್ ಮಾಡಿದ್ರು. ಅವರು ಬ್ಲ್ಯಾಕ್ ಕೇಸಲ್ಲಿ ತೊಗೋಬೇಕು ಅಂತ ನೋಡ್ತಾಯಿದ್ರು. ಆನ್ಲೈನಲ್ಲಿ ಕೂಡ ಸರ್ಚ್ ಮಾಡಿದ್ರಂತೆ. ಆನ್ಲೈನ್ ಅಂದರೆ ವ್ಯಾರಂಟಿ ಎಲ್ಲ ಇರಲ್ಲ ಅಂತ ಹೇಳಿಬಿಟ್ಟು ಸ್ಟೋರ್ಗೆ ಹೋಗಿ ಚೆಕ್ ಮಾಡೋಣ ಅಂತ ಹೋಗಿದ್ವಿ. ಯಾವುದೂ ಅಷ್ಟು ಇಷ್ಟ ಆಗಿಲ್ಲ ಅಂತ ಅವರು ಹೇಳ್ತಾಯಿದ್ರು. ಪ್ರೈಸ್ ವೈಸು ಜಾಸ್ತಿ ಇದೆ, ಕಲೆಕ್ಷನ್ಸು ಅಷ್ಟೊಂದು ಆಪ್ಷನ್ಸ್ ಇಲ್ಲ ಅಂತ. ಅದನ್ನು ಬಿಟ್ಟು ಅಲ್ಲೇ ನಿಯರ್ ಬೈ ಲೆನ್ಸ್ ಕಾರ್ಟ್ ಕೂಡ ಇತ್ತು. ಓಕೆ ಶೇಡ್ಸ್ ನೋಡೋಣ ಅಂತ ಹೋದ್ವಿ. ಕಾಣ್ತಾ ಇದ್ದೀವಿ ವೀಕ್ಷಾ. ಹಾಕೊಂಡು ನೋಡು.
ಈ ಕಡೆ ತಿರ್ಗು. ಟ್ವಿಶಿ ಮನ ನೋಡ್ತಾ ಇದ್ದಾರೆ. ಅಲ್ಲ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ. ನಿನಗೆ ನಿಂಗೆ ಯಾವುದು ಕಾನ್ಫಿಡೆಂಟ್ ಆಗೈತೆ ಅದನ್ನ ಇನ್ನು ಅಲ್ಲೂ ಕೂಡ ಎಲ್ಲ ವೇರ್ ಮಾಡಿ ನೋಡ್ತಾ ಇದ್ರು. ಅವ್ರಿಗೆ ಯಾವುದೂ ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಇದ್ರು. ನೈಸ್. ಜಾಲಿ ಜಾಲಿ ಜಾಲಿ. ಅಂದರೆ ಏನಕ್ಕೆ ನಾನೇನು ಗಿಫ್ಟ್ ತರಲಿಲ್ಲ ಅಂದರೆ ನನ್ನ ಹಸ್ಬೆಂಡಿಗೆ ಏನೂ ಒಪ್ಸೋಕ್ಕಾಗಲ್ಲ. ಅವರೇ ನೋಡಿ ತೊಗೋತೀನಿ ಅಂದರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ದಿರ ತೊಗೊಳಲ್ಲ. ನೋಡ್ರಿ ಇವಾಗ ಫಾಸ್ಟ್ ಟ್ರ್ಯಾಕಲ್ಲಿ ವಾಚ್ ನೋಡಿದ್ರು, ಇಷ್ಟ ಆಗಿಲ್ಲ. ಲೆನ್ಸ್ ಕಾರ್ಟ್ ಹೋಗಿ ಲೆನ್ಸ್ ನೋಡ್ತೀನಿ, ಶೇಡ್ಸ್ ನೋಡ್ತೀನಿ ಅಂತ ಹೋದರು. ಅಲ್ಲೂ ಏನೂ ತೊಗೊಂಡ್ಲಿಲ್ಲ. ತೊಗೊಂಡ್ರೆ ಹಿಂಗೆ ಮಾಡ್ತಾರೆ. ಅವ್ರು ಇಷ್ಟಪಟ್ಟು ಹಾಕ್ಕೊಂಡ್ರೆ ಸರಿ, ಇಲ್ಲ ಅಂದರೆ ಅದನ್ನ ಅಲ್ಲೇ ಇಟ್ಟಿರ್ತಾರೆ. ವಾಚ್ ಆಗಲಿ, ಬಟ್ಟೆ ಆಗಲಿ, ಶೂಸ್ ಆಗಲಿ ಏನು ತೊಗೊಂಡ್ರು ಹಿಂಗೇನೆ. ಆಯಿತು, ಇನ್ನು ಅವ್ರ ಇಷ್ಟಕ್ಕೆ ಬಿಟ್ಟಿದ್ದವ್ರು ಯಾವಾಗಾದ್ರೂ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾಗ್ಬಿಟ್ವಿ. ಆ್ಯಂಡ್ ಈ ಡೆಕೋರ್ನ ನಾನು ಮನೆ ಹತ್ರನೇ ಮಾಡಿದ್ದೆ, ಬಟ್ ಅವ್ರಿಗೆ ಹೇಳಿರಲಿಲ್ಲ. ಅವರಿಗೆ ಕಾರ್ ಡ್ರೈವ್ ಮಾಡಬೇಕಾದ್ರೆ ಬ್ಯಾಕ್ ಸೈಡ್ ನೋಡ್ತಿರ್ತಾರಲ್ಲ ಮಿರರಲ್ಲಿ, ಸೊ ಅವಾಗ ಗೊತ್ತಾಯಿತು. ಇಟ್ಸ್ ಓಕೆ, ಬಟ್ ಡೆಕೋರ್ ಏನು ಮಾಡಿದ್ದೀನಿ ಅಂತ ನೋಡಿರಲಿಲ್ಲ. ಸೊ ಬನ್ನಿ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ. ಇಡೋಣ ಬನ್ನಿ. ಆಫ್ ಮಾಡು. ನೆಕ್ಸ್ಟ್ ಬಾಯ್ ಕಡೆ ಕರ್ಕೊಂಡು ಹೋಗು. ಕೇಕ್ ಚೆನ್ನಾಯ್ತಾ? ಸೊ ಗೈಸ್, ನಾವು ಡಿನ್ನರ್ ಮಾಡ್ತಾ ಇದ್ದೀವಿ. ಡ್ಯಾಡಿ ಪಾಪನ ಎತ್ಕೊಂಡು ಕೂತಿದ್ದಾರೆ, ನೀವು ತಿನ್ನಿ ಅಂತ. ಇನ್ನು ನಾವು ಊಟ ಮಾಡೋ ಅಷ್ಟರಲ್ಲಿ ತ್ವಿಷಿಮಾ ಕೂಡ ಇದ್ಲು. ಅವಳಿಗೂ ಹಂಗೆ ಊಟ ಮಾಡಿಸಿ ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದ್ವಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ನೆಕ್ಸ್ಟ್ ಇನ್ನೂ ಎಂಟರ್ಟೈನಿಂಗ್ ವೀಡಿಯೋಸ್ ಬರೋದಿದೆ. ಅಂಟಿಲ್ ದೆನ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.